ವೆಲ್ಕಮ್ ಟು ಲೇಜರ್ ಸ್ಟೋರಿ ವೀಕ್ಷಕರೆಲ್ಲರಿಗೂ ಸ್ವಾಗತ. ವೀಕ್ಷಕರೇ ನೋಡಿ, ಕಲ್ಲಂಗಡಿ ಹಣ್ಣಿನಲ್ಲಿ ಕೆಮಿಕಲ್ನ ಹಾಕಿರ್ತಾರೆ ಫುಡ್ ಗ್ರೇಡು ಅಂತ ಇತ್ತೀಚೆಗೆ ಭಾಳ ನ್ಯೂಸ್ಗಳಲ್ಲಿ ಬರ್ತಾ ಇದೆ. ತುಂಬ ರೀಲ್ಸ್ಗಳಲ್ಲಿ ತುಂಬ ಬರ್ತಾ ಇದೆ. ಅದು ಯಾವ ಥರ ಹಾಕಿದಾರೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡೋದು ಯಾವ ಥರ ಅಂತ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಸುಮಾರು ಒಂದು 6 kg ಇದೆ ಇದು ಕಲ್ಲಂಗಡಿ ಹಣ್ಣು. ಅದು ಯಾವ ಥರ ನಿಮಗೆ ಅದನ್ನು ಕಲ್ಲಂಗಡಿ ಹಣ್ಣಲ್ಲಿ ಕೆಮಿಕಲ್ನ ಹಾಕಿದಾರೋ ಇಲ್ವೋ ಅನ್ನೋದನ್ನು ಕಂಡುಹಿಡಿಯೋ ಪ್ರೊಸೀಜರನ್ನು ನಾನಿವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ. ನಮ್ಮ ವಿಡಿಯೋನ ನೋಡಿ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೋಡಿ, ಇವಾಗ ನಾನು ಈ ಕಲ್ಲಂಗಡಿ ಹಣ್ಣನ್ನ ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡಿಬಿಟ್ಟು ಸ್ವಲ್ಪ ಇದು ಪೂರ್ತಿ ರೆಡ್ ಇಲ್ಲ, ಸ್ವಲ್ಪ ವೈಟ್ ಆಗಿದೆ. ನಾನು ತರುವಾಗೆ ಹಂಗೆ ಎತ್ಕೊಂಬಂದೆ, ಅಲ್ಲೇನು ಕಟ್ ಮಾಡಿ ನೋಡಲಿಲ್ಲ. ನೋಡಿ, ಈ ಥರ ಐತೆ. ಪೂರ್ತಿ ಏನು ರೆಡ್ ಇಲ್ಲ, ಸ್ವಲ್ಪ ವೈಟ್ ಕಲರಲ್ಲಿದೆ. ನೋಡಿ, ಈ ಕಟ್ ಮಾಡಿ ಆದಮೇಲೆ ಏನು ಮಾಡಬೇಕಪ್ಪ ಅಂದರೆ, ಇದು ಕೆಮಿಕಲ್ ಯಾವ ಥರ ಹಾಕಿದ್ದಾರೆ ಇಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ. ಇದರಲ್ಲಿ ಒಂಚೂರು ಚಿಕ್ಕದೊಂದು ಪೀಸ್ ತಗೊಂಡು ಟಿಶ್ಯೂ ಪೇಪರ್ ತಗೋಬೇಕು. ಸ್ವಲ್ಪ ಅದರಲ್ಲಿ ಒಂದು ಚಿಕ್ಕದೊಂದು ಪೀಸ್ ತಗೊಂಡು ಟಿಶ್ಯೂ ಪೇಪರಿಂದ ಈ ಟಿಶ್ಯೂ ಪೇಪರಲ್ಲಿ ಏನು ಮಾಡಬೇಕು ಅಂದರೆ ಆ ಪೀಸ್ನ ಅದಕ್ಕೆ ಹಾಕಿ ಪ್ರೆಸ್ ಮಾಡಬೇಕು ಲೈಟಾಗಿ, ಜಾಸ್ತಿ ಪ್ರೆಸ್ ಮಾಡೋಂಗಿಲ್ಲ. ನೋಡಿ, ಇದು ಟಿಶ್ಯೂ ಚೆನ್ನಾಗಿರೋದು. ಇದು KFC ಕಂಪ್ನಿದು ಟಿಶ್ಯೂ ಪೇಪರು. ನೋಡಿ, ಇದರಲ್ಲಿ ಹಾಕ್ಬಿಟ್ಟು ಲೈಟಾಗಿ ಪ್ರೆಸ್ ಮಾಡಬೇಕು. ಲೈಟಾಗಿ ಪ್ರೆಸ್ ಮಾಡಿದರೆ ಅವರೇನಾದರೂ ಕೆಮಿಕಲ್ನ ಸಿರೇಂಜ್ ಮುಖಾಂತರ ಹಾಕಿದರೆ ಈ ಟಿಶ್ಯೂಯಲ್ಲಿ ಕಲರ್ ಚೇಂಜ್ ಆಗಿಬಿಡುತ್ತೆ, ರೆಡ್ ಕಲರ್ ಬರುತ್ತೆ. ಈ ವೈಟ್ ಕಲರ್ ಇರೋ ಟಿಶ್ಯೂ ಪೇಪರು ರೆಡ್ ಕಲರ್ ಬರುತ್ತೆ. ನೋಡಿ, ಇದು ಯಾವುದೂ ಬಂದಿಲ್ಲ, ಇದು ಹೌದಾ? ನೋಡಿ, ಇಲ್ಲಿ ಯಾವುದೂ ಬಂದಿಲ್ಲ, ನಾನು ತೋರಿಸ್ತಾ ಇದ್ದೀನಿ. ಯಾವುದೂ ಬಂದಿಲ್ಲ, ಬರೀ ನೀರಿನ ಅಂಶ ಮಾತ್ರ ಇದೆ. ಕೆಮಿಕಲ್ ಏನಾದರೂ ರೆಡ್ ಕಲರ್ ಕೆಮಿಕಲ್ನ ಇದನ್ನ ಸಿರೇಂಜ್ ಮುಖಾಂತರ ಇದರೊಳಗೆ ಕಳಿಸಿದರೆ ಅದು ಟಿಶ್ಯೂ ಪೇಪರ್ ಚೇಂಜ್ ಆಗುತ್ತೆ. ನೋಡಿ, ಈ ಥರ ನೋಡಿ, ನಾನು ಇನ್ನೊಂದು ಪೀಸ್ ತೊಗೊತೀನಿ. ನೋಡಿ, ಇವಾಗ ನೋಡಿ, ಅದಕ್ಕೆ ಅಪ್ಲೈ ಮಾಡ್ತಾಯಿದ್ದೀನಿ ಲೈಟಾಗಿ. ನೋಡಿ, ಈಗ ತೆಗಿತಾ ಇದ್ದೀನಿ. ನೋಡಿ, ನಾನು ಯಾವುದೇ ಆದಂಥ ಕಲರ್ ಇದರಲ್ಲಿ ಮಿಕ್ಸ್ ಆಗಿಲ್ಲ. ಎಲ್ಲೋ ಒಬ್ಬರು ಇರ್ತಾರೆ, ಎಲ್ಲರೂ ಆ ಥರ ಇರೋದಿಲ್ಲ, ಎಲ್ಲರೂ ಆ ಥರ ಮಾಡೋಕ್ಕಾಗಲ್ಲ. ನಾನಿವಾಗ ನೆಲಮಂಗಲದಲ್ಲಿ ತಂದಿದ್ದೀನಿ. ನೆಲಮಂಗಲ ಹತ್ರ ಬಿನ್ಮಂಗಲದಲ್ಲಿ ಒಂದು ಐಚರ್ ಲಾರಿಲಿ ಸೇಲ್ ಮಾಡ್ತಾಯಿದ್ರು. 15 ರೂಪಾಯಿ kg ಥರ. ನಾನು 6 kg ಬೆಲೆ ಬಾಳುತ್ತೆ. ಇದು 6 kg ವೆಯ್ಟ್ ಇದೆ. ಇದು 6 kg ವೆಯ್ಟ್ ಇರೋಂಥ ಕಲ್ಲಂಗಡಿ ಹಣ್ಣು ತಂದಿದ್ದೀನಿ. ಇದರಲ್ಲಿ ಯಾವುದೇ ಆದಂಥ ಫುಡ್ ಗ್ರೇಡ್ ಕೆಮಿಕಲ್ನ ಹಾಕಿಲ್ಲ. ಎಲ್ಲೋ ಒಂದೊಂದು ಯಾರೋ ಒಬ್ಬರು ಇರ್ತಾರೆ, ಎಲ್ಲರೂ ಅದೇ ಥರ ಇರೋಲ್ಲ. ದಯವಿಟ್ಟು ಸುಮ್ಮನೆ ಅದನ್ನು ನಂಬಕ್ಕೆ ಹೋಗಬೇಡಿ. ನೋಡಿ, ನಾನು ಇನ್ನೊಂದು ಟೈಮ್ ತೋರಿಸ್ತಾ ಇದ್ದೀನಿ. ಕಲ್ಲಂಗಡಿ ಹಣ್ಣನ್ನ ಚಿಕ್ಕದೊಂದು ಪೀಸ್ ಕಟ್ ಮಾಡಿ ಅದಕ್ಕೆ ಹಾಕಿದ್ದೀನಿ. ಅದರಲ್ಲೇನಾದರೂ ರೆಡ್ ಕಲರು ಫುಡ್ ಗ್ರೇಡು ಕೆಮಿಕಲ್ನ ಸಿರೇಂಜ್ ಮುಖಾಂತರ ಅದಕ್ಕೆ ಕಳಿಸಿದರೆ ಇದು ಟಿಶ್ಯೂ ಪೇಪರಲ್ಲಿ ಅದು ಗೊತ್ತಾಗ್ಬಿಡುತ್ತೆ, ಕಲರ್ ಚೇಂಜ್ ಆಗಿಬಿಡುತ್ತೆ ಟಿಶ್ಯೂ ಪೇಪರು. ಯಾವುದೇ ಆದಂಥ ಫುಡ್ ಗ್ರೇಡ್ ಹಾಕಿಲ್ಲ. ಎಲ್ಲೋ ಒಬ್ರು ಇರ್ತಾರೆ, ಹಾಗಂತ ಎಲ್ಲರಿಗೂ ತೊಂದರೆ ಆಗೋದು ಬೇಡ. ನಾನು ಸುಮಾರು ರೀಲ್ಸ್ಗಳನ್ನ ನೋಡಿದ್ದೆ, ಅದಕ್ಕೋಸ್ಕರ ನಾನು ಇದನ್ನು ಮಾಡ್ತಾಯಿದ್ದೀನಿ. ನೋಡಿ, ತಿಂತಾಯಿದ್ದೀನಿ. ಟೇಸ್ಟ್ ಕೂಡ ಚೆನ್ನಾಗೈತೆ, ಬಟ್ ವೈಟ್ ಇದೆ. ಸ್ವಲ್ಪ ಇನ್ನೂ ರೆಡ್ ಕಲರ್ ಆಗಬೇಕಾಗಿತ್ತು. ಅದೇನೋ ಬೆಳವಣಿಗೆ ಸ್ವಲ್ಪ ಕಮ್ಮಿ ಇರ್ಬೋದೇನೋ.